ಭೀಮನ ಅಮಾವಾಸ್ಯೆ ಅನ್ನೋದು ಕರ್ನಾಟಕ ಹಾಗೂ ದಕ್ಷಿಣ ಭಾರತದ ಹೆಗ್ಗಳಿಕೆಯ ಹಿಂದೂ ಪವಿತ್ರ ಆಚರಣೆ. ಮಹಿಳೆಯರು, ಅದರಲ್ಲೂ ಮದುವೆಯಾದ ಸುಮಂಗಲಿಯರು ಪತಿಯ ಆಯುಷ್ಯ, ಆರೋಗ್ಯ ಮತ್ತು ಐಶ್ವರ್ಯಕ್ಕಾಗಿ ಈ ದಿನ ಉಪವಾಸ ಮತ್ತು ಪೂಜೆ ಮಾಡುವುದರ ಮೂಲಕ ಈ ಭೀಮನ ಅಮಾವಾಸ್ಯೆಯನ್ನ ಆಚರಿಸುತ್ತಾರೆ. ಕನ್ನಡ ಚಿತ್ರರಂಗದ ನಟಿಯರು ಕೂಡ ಭೀಮನ ಅಮಾವಾಸ್ಯೆ ಆಚರಣೆಯ ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದು, ಅವರ ಪ್ರೀತಿಯ ಕ್ಷಣಗಳು ಸಾಮಾಜಿಕ ಜಾಲತಾಣಗಳಲ್ಲೂ ವೈರಲ್ ಆಗಿವೆ. ಕನ್ನಡ ಸೇರಿ 4 ಭಾಷೆಗಳಲ್ಲೂ ಮಿಂಚಿರುವ ನಟಿ ಪ್ರಣೀತಾ ಸುಭಾಷ್ ಭೀಮನ ಅಮಾವಾಸ್ಯೆ ಸಂದರ್ಭದಲ್ಲಿ ತಮ್ಮ ಪತಿಯ ಪಾದ ಪೂಜೆ ನೆರವೇರಿಸಿ ಭಕ್ತಿಯ ನೋಟವನ್ನ ಹರಡಿದ್ದಾರೆ. ಧಾರ್ಮಿಕ ಆಚರಣೆಗೆ ಒತ್ತು ನೀಡುವ ಈ ನಟಿಯ ಫೋಟೋಗಳು ನೆಟ್ಟಿಗರಿಂದ ವಿಶಿಷ್ಟ ಮೆಚ್ಚುಗೆ ಪಾತ್ರವಾಗಿದೆ. ಅವರ ಮುಗುಳ್ನಗೆಯ ಜೊತೆಗೆ ಪತಿಯ ಹತ್ತಿರ ಇರುವ ಭಾವನಾತ್ಮಕ ದೃಶ್ಯ ಎಲ್ಲರನ್ನೂ ಮನಸೂರೆಗೊಳಿಸುತ್ತಿವೆ. ಇನ್ನು ನೆನಪಿರಲಿ, ಪ್ರೇಮ್ ಜ್ಯೋತಿ ಜೋಡಿ ಕೂಡ ಭೀಮನ ಅಮಾವಾಸ್ಯೆಯನ್ನ ಆಚರಿಸಿದ್ದಾರೆ. ಜ್ಯೋತಿಯವರು ಪ್ರೇಮ್ ಅವರ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆದ ವಿಡಿಯೋ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಪ್ರೇಮ್ ಅವರ ಮುಖದಲ್ಲಿದ್ದ ಸಂತೋಷ ಈ ಸಂಭ್ರಮದ ಉತ್ಸಾಹವನ್ನ ತೋರಿಸ್ತಾ ಇದೆ. ಅಭಿನಯ ಹಾಗೂ ವೈಯಕ್ತಿಕ ಬದುಕಿನಲ್ಲಿ ಒಟ್ಟಿಗೆ ಹೆಜ್ಜೆ ಇಡುತ್ತಿರುವ ಜೋಡಿ ನಟಿ ಸೋನಲ್ ಮತ್ತು ನಿರ್ದೇಶಕ ತರುಣ್ ಸುಧೀರ್. ಸೋನಲ್ ಅವರು ತಮ್ಮ ಪತಿಯ ಪಾದ ಪೂಜೆಯ ಫೋಟೋ ಹಂಚಿಕೊಂಡಿದ್ದು, ಅದರ ಜೊತೆಗೆ ಅವರು ಬರೆದಿರುವ ವಾಕ್ಯಗಳು ಎಲ್ಲರ ಮನಸ್ಸನ್ನ ಮುಟ್ಟಿವೆ. ನೀವು ನನ್ನ ಜೀವನದ ಆಶ್ರಯ, ನಿಮ್ಮ ದೀರ್ಘಾಯುಷ್ಯ, ಆರೋಗ್ಯ ಮತ್ತು ಸಂತೋಷಕ್ಕಾಗಿ ಪ್ರತಿದಿನ ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ. ಪ್ರತಿ ವರ್ಷ ಬಾಂಧವ್ಯ ಬಲಗೊಳ್ಳಲಿ. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೇನೆ ಅಂತ ಬರ್ತ್ಕೊಂಡಿದ್ದಾರೆ ಸೋನಲ್. ಇನ್ನು ಅಯೋಗ್ಯ ನಿರ್ದೇಶಕ ಮಹೇಶ್ ಅವರ ಮನೆಯಲ್ಲೂ ಭೀಮನ ಅಮಾವಾಸ್ಯೆ ಧಾರ್ಮಿಕವಾಗಿ ಆಚರಿಸಲಾಗಿದೆ. ಇತ್ತೀಚೆಗಷ್ಟೇ ಮದುವೆಯಾದ ಚೈತ್ರ ಅವರು ತಮ್ಮ ಪತಿಯ ಪಾದ ಪೂಜೆಯನ್ನ ನೆರವೇರಿಸಿ ಸಾಂಪ್ರದಾಯಿಕ ಮನೋಭಾವವನ್ನ ತೋರಿಸಿದ್ದಾರೆ. ಈ ಜೋಡಿಗೆ ಶುಭ ಹಾರೈಕೆಗಳು ಹೇಳುತ್ತಿರುವ ಅಭಿಮಾನಿಗಳು ಈ ಬಾಂಧವ್ಯ ಸದಾ ಸದೃಢವಾಗಿರಲಿ ಅಂತ ಕಮೆಂಟ್ ಮಾಡಿದ್ದಾರೆ. ಹೀಗೆ ಸ್ಯಾಂಡಲ್ವುಡ್ ತಾರಿಯರು ಈ ಪವಿತ್ರ ದಿನದ ಭಕ್ತಿ, ಪ್ರೀತಿ ಮತ್ತು ಸಂಸ್ಕೃತಿಯ ಸಂಯೋಜನೆಯನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದಾರೆ. ಭೀಮನ ಅಮಾವಾಸ್ಯೆಯನ್ನ ಅತಿ ಸರಳವಾಗಿ ಹಾಗೂ ಭಕ್ತಿ ಪೂರ್ವಕವಾಗಿ ಆಚರಣೆ ಮಾಡಿದ್ದಾರೆ. ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.